ಓಕೆ, ಅಂದರೆ ಫೈನಾನ್ಷಿಯಲ್ ಸಪೋರ್ಟ್ ಅಂತ ಬಂದಾಗ ಒಂದು ಬಂತು ಆ್ಯಕ್ಚುಲಿ. ಅದು ನೀವು ಹೇಳಲ್ಲ, ಆದರೂ ಈಗ ಇಷ್ಟು ವಾರಗಳಿದ್ರಿ ಆ್ಯಕ್ಚುಲಿ ಏನು ಪೇಮೆಂಟ್ ಎಲ್ಲ ಯಾವ ಥರ ಡಿಸೈಡ್ ಆಗಿತ್ತು, ಯಾವ ರೀತಿ ಪೇಮೆಂಟ್ ಸಿಕ್ಕಿದೆ, ಬಂದಿದೆಯಾ, ಅದ್ರಲ್ಲಿ ಟ್ಯಾಕ್ಸ್ ಎಲ್ಲ ಎಷ್ಟು ಕಟ್ಟಾಯಿತು, ಹೇಗೆ ಅಂತ? ಅದು ನನ್ನ ಕಲರ್ಸ್ ಅವ್ರನ್ನೇ ಕೇಳ್ಬಿಡಿ. ಬಟ್ ಅಂದರೆ ಕೆಲವು ಈ ಹೊರಗಡೆ ಓಡಾಡುತ್ತೆ ಗೊತ್ತಾ, ಒಂದು ವಾರಕ್ಕೆ 3 ಲಕ್ಷ ಅಂತೆ ಮೋಕ್ಷಿತ್ ಅವ್ರಿಗೆ, ಪಾರು ಸೀರಿಯಲ್ ಆ್ಯಕ್ಟರ್ 4 ಲಕ್ಷ ಅಂತೆ, 5 ಲಕ್ಷ ಕೊಟ್ಟರೆ ಹೋಗ್ತೀವಿ ಅಂದ್ರಂತೆ, ಹಾಗೆಲ್ಲ ಬಂದಿರುತ್ತೆ. ಸೊ ಪಾಪ ಅನ್ಕೊಳ್ಳೋರ್ಗೆ ಏನು ಹೇಳಕ್ಕಾಗುತ್ತೆ, ಅನ್ಕೋತಾರೆ ಹಾಗೆ. ಸೊ ಈಗ ಹೊರಗಡೆ ಬಂದಮೇಲೆ ರೆಸ್ಪಾನ್ಸ್ ನೋಡಿರ್ತೀರಾ, ಜೊತೆಗೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಏನಂತಂದರೆ ಇನ್ನು ನೆಕ್ಸ್ಟ್ ನಾನು ಆಯ್ಕೆ ಮಾಡುವಂತಹ ಪ್ರಾಜೆಕ್ಟ್ಸ್ ಯಾವ ಥರ ಇರಬೇಕು, ಯಾವ ರೀತಿ ಮುಂದೆ ಬರಬೇಕು ಅಂತ. ಏನಂದರೆ ಸೀರಿಯಲ್ಲೇ ಆಗಿರುತ್ತಾ, ಅದು ಸಿನಿಮಾಗಳಿರುತ್ತಾ, ಹೆಂಗೆ ಅಂದರೆ ನಿಮ್ಮನ್ನು ನೀವು ತೋರಿಸ್ಕೋಬೇಕು ಅಥವಾ ಎಂಟರ್ಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಜನಗಳಿಗೆ? ಗೋ ವಿತ್ ದ ಫ್ಲೋ. ಒಳ್ಳೆ ಪ್ರಾಜೆಕ್ಟ್ಸ್ ಬಂದರೆ ನಾನು ಮಾಡ್ತೀನಿ. ಸೊ ಹಿಂಗೆ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ, ಒಳ್ಳೆ ಪ್ರಾಜೆಕ್ಟ್ಸ್ ಬಂದರೆ ಮಾಡ್ತೀನಿ. ಅಂದರೆ ಮೋಸ್ಟ್ ಆಫ್ ದ ಟೈಮ್ ಅಂದರೆ ಈಗ ಆಫ್ಟರ್ ಲೈಕ್ ಯಶ್ ಅವರು, ನಮ್ಮ ರಾಧಿಕಾ ಪಂಡಿತ್ ಅವರೆಲ್ಲ, ರಚಿತಾ ರಾಮ್ ಅದೆಲ್ಲ ಆದಮೇಲೆ ಕಿರುತೆರೆಯಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಅಂದರೆ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ಆಗಿ ಬೆಳೆದಿರೋರೆಲ್ಲ ನಮ್ಗೆ ಸಿಗಲೇ ಇಲ್ಲ, ಆಲ್ಮೋಸ್ಟ್ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಆ ಥರದ್ದು ಯಾಕೆ ಆ್ಯಕ್ಚುಲಿ ನೀವು ಮಾಡಬಾರ್ದು ಅಂತ ಪ್ರಶ್ನೆ. ಅಂದರೆ ನೀವು ಅಂತಲ್ಲ, ನಾವು ಎಲ್ರಿಗೂ ಅದನ್ನು ಕೇಳಿದ್ದೀವಿ, ಅಷ್ಟಕ್ಕೆ ರೆಸ್ಟ್ರಿಕ್ಟ್ ಆಗಿಬಿಡ್ತಾರೆ, ಅದು ಇನ್ನೊಂದೇನೋ ಮತ್ತೆ ನೆಕ್ಸ್ಟ್ ಇನ್ನೊಂದು ಯಾವುದೋ ಸೀರಿಯಲ್ ಬಂದುಬಿಡುತ್ತೆ ಮೇನ್ ಲೀಡ್ ಆಗಿ. ತುಂಬ ದೊಡ್ಡದಾಗಿ ಯಾಕೆ ಯೋಚನೆ ಮಾಡಬಾರ್ದು ನೀವು ಅಂತ, ಆ ಥರದ ಯೋಚನೆ ಇದೆಯಾ ನಿಮಗೆ? ಅಂದರೆ ನಾನು ನನ್ನ ಲೈಫಲ್ಲಿ ಇಲ್ಲಿವರೆಗೂ ಯಾವುದು ನಾನು ಹುಡ್ಕೊಂಡು ಹೋಗಿದ್ದಿಲ್ಲ. ನನಗದು ಬಂತು, ನನಗದು ಆಪರ್ಚುನಿಟಿ ಸಿಕ್ತು ಅಂತಂದರೆ ನಾನು 100% ಕೊಟ್ಟು ನಾನು ಮಾಡ್ತೀನಿ. ಬಂದರೆ ನಾನು ಅಂದರೆ ನನಗೂ ಇಷ್ಟ ಆಗಬೇಕು, ಎಸ್ ದಿಸ್ ಇಸ್ ದ ಪ್ರಾಜೆಕ್ಟ್ ಅಂತ ನನಗೆ ಅನ್ನಿಸ್ಬೇಕು. ಸೊ ನಾನು ಪಾರು ಮಾಡೋವಾಗಲೂ ಅಷ್ಟೇ 2-3 ಸೀರಿಯಲ್ಸ್ ಒಟ್ಟಿಗೆ ಬಂದಿದ್ದು ನನಗೆ. ಸೊ ಆ 2 ಸೀರಿಯಲ್ಗಳಲ್ಲಿ ನಾನು ಚೂಸ್ ಮಾಡಬೇಕು ಅಂದಾಗ ನಾನು ಒಪ್ಕೊಂಡಿದ್ದೆ ಅವಾಗ ಪಾರು. ಓಕೆ. ಸೊ ಅದು ನನಗೆ ಅನ್ನಿಸ್ಬೇಕು, ಎಸ್ ಇದು ಮಾಡಿದ್ರೆ ಅದ ಎಲ್ಲೋ ನಮ್ಗೆ ಅದೊಂದು ಸೆನ್ಸ್ ಆಗುತ್ತೆ ಗೊತ್ತಾ, ಎಸ್ ದಿಸ್ ಇಸ್ ದ ಒನ್ ಅಂತ ಹೇಳಿ. ಹಂಗ ಅನ್ಸಿದ್ರೆ ನಾನು ಮಾಡ್ತೀನಿ.